ಲೇ ದಂಡಪಿಂಡ ಹೇಳೋ ಮೇಲೆ, ಲೇ ಪದ್ದಪ್ಪ ಹೇಳೋ ಮೇಲೆ, ನಿನಗೀಗ ದಿದೆ ಕೋದಿದೆ. ನಿದ್ದೆ ಮಾಡ್ತಿರೋರ್ನ ಡಿಸ್ಟರ್ಬ್ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಮಾಸ್ಕಿಟೋ ಆಗ್ತೀಯಾ? ಆದ್ರೆ ಇವನು ಈಗ ಹೊಂದಾಗಣ ಆಗಿದಾನಲ್ಲ, ತಿನ್ನೋದು ತೂಕೋಸೋದು ಇಷ್ಟೇನ ಕೆಲಸ. ಮಧ್ಯಾಹ್ನ ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾನೆ ಅಷ್ಟೇ. ಸ್ವಲ್ಪ ಹೊತ್ತಲ್ಲಮ್ಮ, ರಾತ್ರಿ ಊಟದ ಟೈಮ್ ವರೆಗೂ ನಿದ್ದೆ ಮಾಡ್ತಾನೆ. ಅಭಿ, ಈಗ ಅವ್ನು ಎದ್ದು ಮಾಡುವಂತ ವರ್ಕ್ ಏನ್ರಿ ಇದೆ? ಕೆಲ್ಸ ಇಲ್ಲ ಅಂತ ತೂಕಡ್ಸಕ್ ಯಾರೇ ಹೇಳಿದ್ದು? ಅವನ ಬೈಯೋದ್ರಲ್ಲಿ ಅರ್ಥ ಇಲ್ಲ ಕಣೋ. ಒಂದು ಕೆಲಸ ಅಂತ ಕೊಡ್ತು, ಅವನು ಸೋಂಬೇರಿ ಆಗೋದನ್ನ ತಪ್ಪಿಸು. ಕೆಲಸ ಮಾಡ್ತೀಯನ? ಪಾಂಡುರಂಗ, ಕೆಲಸ ಮಾಡೋ ತಾಕತ್ ನನಗಿದೆ, ಯೋಗ್ಯತೆ ನಿನಗಿದ್ಯಾನ? ನನ್ನ ಯೋಗ್ಯತೆ ಬಗ್ಗೆನೇ ಮಾತಾಡ್ತೀಯನ? ಜಸ್ಟ್ ಅ ಮಿನಿಟ್. ಹಲೋ, ನಿಮ್ಗೆ ಒಬ್ರು PA ಬೇಕು ಅಂತ ಹೇಳ್ತಿದ್ರಿ, ಸಿಕ್ಕಿದ್ರಾ? ಸಿಕ್ಕಿಲ್ವಾ? ನಾನೇ ಒಬ್ಬ PA ಕರ್ಕೊಂಡು ಬರ್ತೀನಿ. ಒಳ್ಳೆ ತೂಕದ ಮನುಷ್ಯ, 108 kg. 109. ಇನ್ನ 1 kg ಜಾಸ್ತಿ ಮಾಡ್ಕೊಳ್ಳಿ, ನಾಳೆನೇ ಕರ್ಕೊಂಡು ಬರ್ತೀನಿ. ಆಯ್ತು. ಎಲ್ಲೋ ಕೆಲ್ಸ ನಾಳೆ ರೆಡಿಯಾಗೋ, ಗೊತ್ತಾಗತ್ತೆ. ಪಾಂಡುರಂಗ ಅವರು ಬನ್ನಿ. ಏನು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ಏನ್ ಕಾಮೇಶ್ವರಿ ಅವ್ರೆ, ಬರ್ತಾ ಚಿಕ್ಕವ್ರಾಗ್ತಾ ಇದ್ದೀರಾ? ನಿಮ್ಮ ಯೌವನದ ಹುಟ್ಟೇನು? ಅದು ಸೂರ್ಯ ಮಾರ್ಕ್ ಬಾರ್ಸೋ. ತಮಾಷೆ ಸಾಕು. ಹೋದ್ ವಾರಕ್ಕಿಂತ ಈ ವಾರ ನಿಮ್ಮ ಕೆನ್ನೆ ಸಾಫ್ಟ್ ಆಗಿದೆ. ಈ ಕೆನ್ನೆಗಿನ್ನ ಈ ಕೆನ್ನೆ ಇನ್ನೂ ಸಾಫ್ಟ್ ಆಗಿದೆ ನೋಡಿ. ಒಂದು ಕೆನ್ನೆ ಮುಟ್ಟಿದ್ರೆ ಇನ್ನೊಂದು ಕೆನ್ನೆಗೆ ಬೇಜಾರಾಗ್ಬಿಡುತ್ತೆ. 2 ಕೆನ್ನೆನ ಮುಟ್ಟಿಬಿಡ್ತೀನಿ. ಅದೇನು ಸಾಹೇಬ್ರು ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೀರಾ? ಅಮ್ಮವರೇ ಪರ್ಮಿಷನ್ ಕೊಟ್ರು ಅಥವಾ ಸುಳ್ಳು ಹೇಳಿ ಶಾರ್ಟ್ ಕಟ್? ಅದು ಕಾಮೇಶ್ವರಿ ಅವ್ರೆ, ನಾನ್ ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ಬಂದಿದ್ದೀನಿ. ಸಹಾಯನಾ? ಏನು ರಾತ್ರಿ ಇಲ್ಲೇ ಹಾಲ್ಟಾ? ಹಾಗೇನಾದ್ರು ಮಾಡಿದ್ರೆ ನನ್ನ ಹೆಂಡತಿ ಬೆಂಡತಿ ಬ್ರೇಕ್ ಹಾಕ್ಬಿಡ್ತಾರೆ. ಹೋಗ್ಲಿ, ಡಿನ್ನರ್? ವಾಟರು ಕುಡಿಯೋ ಹಾಗಿಲ್ಲ. ಅದು ನಿಮ್ಗೆ PA ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಬೆಲೆ ಬಾಳುವಂತ ವ್ಯಕ್ತಿನ ಆಯ್ಕೆ ಮಾಡಿದ್ದೀನಿ. ಯಾರದು? ಜಸ್ಟ್ ಮಿನಿಟ್, ಒಳಬರ. ಗುಡ್ ಮಾರ್ನಿಂಗ್ ಮೇಡಮ್. ಪದ್ದುನಾ? ಯಾಕೆ ಇವ್ PA ತರ ಕಾಣಲ್ವಾ? ಮುಖ ನೋಡಿ, ಬಾಡಿ ಗಾರ್ಡ್ ಹಾಳಾಗೋಗ್ಲಿ, ಒಬ್ಬ ವಾಚ್ಮ್ಯಾನ್ ಅದು ಹಾಳಾಗೋಗ್ಲಿ, ಈ ಸೈಕಲ್ ಸ್ಟ್ಯಾಂಡ್ ಪಕ್ಕ ಒಬ್ಬ ದೊಣ್ಣೆ ಇಟ್ಕೊಂಡು ಗೂರ್ಕ ನಿಂತಿರ್ತಾನಲ್ಲ, ಅವನ ತರನೂ ಇಲ್ಲ ಇವನ್ ಮುಖ. ರಾಮೇಶ್ವರಿ ಅವ್ರೆ, ನೀವೇನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಇವನ್ನ ಕೆಲ್ಸಕ್ಕೆ ಸೇರಿಸ್ತೀನಿ ಅಂತ ಮನೆಯಲ್ಲಿ ಸಾಕಷ್ಟು ಬಿಲ್ಡಪ್ ಕೊಟ್ಟಿದ್ದೀನಿ. ಪಾಂಡುರಂಗ ಅವರೇ, ನಾನು ಇವನ್ನ ಕೆಲ್ಸಕ್ಕೆ ತಗೊಂಡ್ರೆ ನೀವು ನನ್ನನ್ನು ನೋಡೋಕ್ಕೆ ಆಗಾಗ ಬರ್ತಿರ್ತೀರಾ? ಅದಕ್ಕೆ ತಾನೇ ಸೇರಿಸ್ತಿರೋದು. ಇವನು ಸರಿಯಾಗಿ ಕೆಲಸ ಮಾಡ್ತಿದ್ದಾನೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ನಾನು ಆಗಾಗ ಬರ್ತಾ ಇರ್ತೀನಿ. ಇವನು ಜಾಜಿಗೆ ಶಿಷ್ಯ ಆಗಿರೋದ್ರಿಂದ ನಾನು ಇವನಿಗೆ ಕೆಲಸ ಕೊಡ್ತಾ ಇದ್ದೀನಿ. ಅದು ಅಲ್ಲದೆ ಇವನಿಂದ ನನಗೆ ಆಗಾಗ ಕಿರಿಕಿರಿ ಆಗ್ತಾನೇ ಇರುತ್ತೆ. ನೀವು ಇಲ್ಲಿದ್ರೆ ಇವನ್ನ ನೀವು ತಿದ್ದಬಹುದು. ಪದ್ದು ಇಲ್ಲಿದ್ರೆ ಆ ಜಾಜಿನ ಆಟ ಆಡ್ಸೋದು ತುಂಬಾ ಸುಲಭ. ಏ ಪದ್ದು, ನೀನು ನಾನು ಹೇಳ್ದಾಗ ಕೇಳಬೇಕು, ಯಾವುದಕ್ಕೂ ಎದುರುತ್ರ ಕೊಡಬಾರ್ದು. ಇಲ್ಲಿನ ವಿಷಯನ ತಗೊಂಡೋಗಿ ಅಲ್ಲಿ ಹೇಳಬಾರ್ದು. ನಾನು ಊಟ ಮಾಡಬೇಕು ಅಂದಾಗ ಮಾತ್ರ ನೀನು ಊಟ ಮಾಡಬೇಕು. ನಿದ್ದೆ ಮಾಡು ಅಂದಾಗ ಮಾಡಬೇಕು. ತಿಂಡಿ ತಿನ್ನು ಅಂದಾಗ ತಿನ್ಬೇಕು. ಪ್ಲೇಟ್ ತೊಳಿ ಅಂದಾಗ ತೊಳಿಬೇಕು. ಸಂಬಳ ಎಷ್ಟು ಕೊಡ್ತೀರಾ? ನೀನೆಷ್ಟು ಕೇಳ್ತೀಯಾ? 30,000. ನಾನು ಇನ್ನೂ 1,000 ಎಕ್ಸ್ಟ್ರಾನೇ ಕೊಡ್ತೇನೆ. ಯಾಕೆ? ತಿಂಗಳಲ್ಲಿ ಒಂದೊಂದ್ಸಲ 31 ದಿನ ಇರ್ತಲ್ಲ, ಅದಕ್ಕೆ. ಇಷ್ಟು ಸಂಬಳ ಕೊಡೋದಾದ್ರೆ ನಾ ಖಂಡಿತ ಕೆಲಸ ಮಾಡ್ತೀನಿ. 3 ತಿಂಗಳವರೆಗೂ ಕೆಲಸ ಬಿಡಲ್ಲ ಅಂತ ಅಗ್ರಿಮೆಂಟ್ಗೆ ಸೈನ್ ಮಾಡಬೇಕು. ಒಂದ್ ವೇಳೆ ಮಧ್ಯದಲ್ಲಿ ಏನಾದ್ರೂ ಕೆಲಸ ಬಿಟ್ರೆ ಪೆನಾಲ್ಟಿ ಅಂತ 1 ಲಕ್ಷ ಕಟ್ಕೊಡ್ಬೇಕು. ಯಾಕಂದ್ರೆ ಸಂಬಳ ಅಂತ ನಾನೇ ನಿನ್ಗೆ ಆ 3 ತಿಂಗಳು 1 ಲಕ್ಷ ಕೊಟ್ಟಿರ್ತೀನಲ್ಲ. ಗೊತ್ತಪ್ಪ, ನನ್ನ ಮರ್ಯಾದೆ ತೆಗಿಬೇಡ. ಇಲ್ಲಿಂದ ಒಂದು ಕಂಪ್ಲೇಂಟು ಬರಬಾರ್ದು. ರಾಮೇಶ್ವರಿ ಅವರೇ, ಬರ್ಲಾ? ಅಷ್ಟೊಂದು ಅರ್ಜೆಂಟಾ? ಪದ್ದು, ಹೋಗಿ ಕಾಫಿ ಮಾಡ್ಕೊಂಡ್ ಬಾ. ನೀವು ಬನ್ನಿ ಬನ್ನಿ, ಇಲ್ಲೇ ಬನ್ನಿ. ಬೇಡ ಬೇಡ, ಬದ್ದು ಜನ. 2ನೇ ಮದ್ವೆ ಆಗೋದ್ರ ಬಗ್ಗೆ ಯೋಚನೆ ಮಾಡಿದ್ರಾ? ಹಾಗೇನಾದ್ರೂ ಮದುವೆ ಆಗೋದಿದ್ರೆ ನೀವೇ. ಮೇಡಮ್, ಕಾಫಿ ರೆಡಿ. ಇನ್ನು ಏನು ಇಲ್ಲೇ
ನಿಂತಿದ್ಯಾ ಹೋಗ್ ಕೆಲ್ಸ ನೋಡೋಗೋ. ಪಾಂಡುರಂಗ ಅವ್ರೆ ಕಾಮೇಶ್ವರಿ ಅವ್ರೆ ಬರ್ತೀನಿ ಬಾಯ್. ಪಾಂಡುರಂಗ ಅವ್ರೆ ಪದ್ದು ಏನಾಯ್ತು? ಸೂಪರ್ ಆಗಿರೋ ಕೆಲಸ ಸಿಕ್ಕಿದೆ ಜಾಜಿ ಅವರೇ. ಸಂಬಳ ಎಷ್ಟು ಅಂತ ಕೇಳಿದ್ರೆ ನೀವು ಆಶ್ಚರ್ಯದಿಂದ ಸಾತೋಗ್ಬಿಡ್ತೀರಾ. ಎಷ್ಟು ಸಂಬಳ ಅಂತ ಹೇಳು, ಸಾಯೋದ ಆಮೇಲೆ ನೋಡೋಣ. 30 + 1 ತಿಂಗಳಿಗೆ 31,000 ರೂಪಾಯಿ ಸಂಬಳ. ಏನ್ ಕೆಲ್ಸನೋ? PA ಆಗಿದ್ದೀನಿ. ಯಾವ ಮಿನಿಸ್ಟ್ರಿಗೆ? ಮಿನಿಸ್ಟ್ರಿಗಲ್ಲ, ಕಾಮೇಶ್ವರಿ ಅವ್ರಿಗೆ. ಪದ್ದು ನಾನು ಹೇಗೇನಷ್ಟು ಕಾಮೇಶ್ವರಿ PA ಕೆಲಸ ಮಾಡೋದಕ್ಕೆ ಒಪ್ಕೊಂಡಿದ್ಯಲ್ಲ, ನಿಂಗೆ ಸ್ವಲ್ಪನೂ ಶೇಮ್ ಆಗಲ್ವೇನೋ? ಆ ಕೆಲಸನ ಒಪ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಪರ್ಮಿಷನ್ ಕೇಳಬೇಕು ಅಂತ ಅನ್ಸ್ಲಿವೇನೋ ನಿನಗೆ? ಅಲ್ಲ ಜಾಜಿ ಅವರೇ, 31,000 ರೂಪಾಯಿ ಸಂಬಳ ಅಲ್ವಾ, ಯಾರನ್ನೇನ್ ಕೇಳೋದು ಅಂತ ಒಪ್ಕೊಂಡ್ಬಿಟ್ಟೆ. ಅದು ಅಲ್ದಿರ ಅಗ್ರಿಮೆಂಟ್ ಆಗಿದೆ. ಏನಾದ್ರೂ 3 ತಿಂಗಳು ಮುಂಚೆ ಕೆಲಸ ಬಿಟ್ರೆ 1 ಲಕ್ಷ ರೂಪಾಯಿ ಫೈನ್ ಕಟ್ಬೇಕಾಗುತ್ತೆ. ಓಹೋ ಹೀಗೋ ವಿಷಯ. ಆಯ್ತಾಯ್ತು, ಈಗ ನಾನ್ ಹೇಳಿದ ಕೆಲ್ಸನ ನೀನ್ ಮಾಡ್ಬೇಕು. ಏನ್ ಕೆಲಸ ಮಾಡ್ಬೇಕು ಹೇಳಿ ಜಾಜಿ ಅವರೇ? ಕಾಮೇಶ್ವರಿ ಹತ್ರ ಇರೋ ಫೈಲ್ಸ್ನೆಲ್ಲ ಹಾಳ್ ಮಾಡ್ಬೇಕು, ಮನೆನ ಗುಡ್ಸಿ ಗುಂಡಾಂತರ ಮಾಡ್ಬೇಕು, ಅವಳು ಹೊಟ್ಟೆ ಉರಿಬೇಕು, ತಲೆ ಕೆಡಬೇಕು. ಸಾಕಪ್ಪ ನಿನ್ ಸವಾಸ ಅಂತ ಅವಳಾಗೆ ಅವಳು ನಿನ್ನ ಓಡಿಸ್ಬೇಕು. ಅವಳು ದುಃಖ ಪಡೋ ವಿಷಯನ ನೀನ್ ಫೋನ್ ಮಾಡಿ ನನಗೆ ಹೇಳ್ತಾ ಇರ್ಬೇಕು, ನಾನು ಅದನ್ನ ಕೇಳ್ತಾ ಖುಷಿ ಪಡ್ತಾ ಇರ್ಬೇಕು. ಓಕೆ ಓಕೆ. ಪದ್ದು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಷ್ಟೇ. 1 ಚಾಕ್ಲೇಟ್, 1 ಡ್ರೈ ಚಪಾತಿ, 1 ಗ್ಲಾಸ್ ನಿಂಬು ಜ್ಯೂಸ್, ಅದು ವಿತೌಟ್ ಶುಗರ್. ಆದ್ರೆ ನಾನು ಗೊತ್ತಿಲ್ಲದೆ ಇಲ್ಲಿ ನೋಡಿ ಎಷ್ಟೊಂದು ಚಪಾತಿ ಮಾಡ್ಬಿಟ್ಟಿದ್ದೀನಿ. ಆದ್ರೆ ಇಷ್ಟೊಂದು ಚಾಕ್ಲೇಟ್ ತಂದ್ಬಿಟ್ಟಿದ್ದೀನಲ್ಲ, ಏನ್ ಮಾಡೋದು? ತಗೊಂಡೋಗಿ ಫ್ರಿಡ್ಜ್ ಅಲ್ಲಿ ಇಡು. ನಾನು ಯಾವಾಗ್ಲೂ ಲೋ ಕ್ಯಾಲೋರೀಸೇ ತಗೊಳ್ಳೋದು. ಮಧ್ಯಾಹ್ನ ಊಟಕ್ಕೆ ಏನ್ ತಗೋತೀರಾ? 2 ಬಿಸ್ಕೆಟ್ ತಗೊಳ್ತೀನಿ, ಯಾವ್ದಾದ್ರು 1 ಫ್ರೂಟ್ ತಗೊಳ್ತೀನಿ, ಇನ್ನು ಸಂಜೆ 1 ಗ್ಲಾಸ್ ಹಾಲು. ಅಲ್ಲಿಗೆ ಮುಗೀತು. ನನಗತಿ ಏನು? ಅದಕ್ಕೆ ಹೇಳಿದ್ದು, ಬೆಳಿಗ್ಗೆ ಹೊತ್ತು 1 ಚಾಕ್ಲೇಟು, 1 ಡ್ರೈ ಚಪಾತಿ, ಮಧ್ಯಾಹ್ನ 1-2 ಬಿಸ್ಕೆಟು, ಮತ್ತೆ ರಾತ್ರಿಗೆ ಲೈಟ್ ಫುಡ್. ಅರ್ಥ ಆಯ್ತಾ? ಜಾಸ್ತಿ ತಿನ್ಬಾರ್ದು. ಯಾಕೆ ಅಂತ? ಯಜಮಾನಿಗಿಂತ ಕೆಲ್ಸಗಾರರು ಜಾಸ್ತಿ ತಿನ್ಬಾರ್ದು, ಅದಕ್ಕೆ. ಹೌದು, ಇಷ್ಟೊಂದು ಚಪಾತಿ ಉಳಿದೋಗಿದ್ದಲ್ಲ, ಇದನ್ನ ಏನ್ ಮಾಡೋದು? ಪಕ್ಕದಲ್ಲಿ ಒಂದು ಅನಾಥಾಶ್ರಮ ಇದೆ, 7 ಗಂಟೆ ಒಳಗಡೆ ತಗೊಂಡೋಗಿ ಕೊಟ್ರೆ ತಗೊಳ್ತಾರೆ. ನೋಡು, ನಂಗೆ ಸ್ವಲ್ಪ ಕೆಲಸ ಇದೆ. ನಿನ್ಗೆ ಇನ್ನೇನಾದ್ರೂ ಡೌಟ್ ಇದೆಯಾ? ಏನಿಲ್ಲ ಮೇಡಮ್. ಸರಿ, ಜಾಸ್ತಿ ಏನು ತಿನ್ಬೇಡ. ಈ ವಿಷಯ ಏನಾದ್ರೂ ಕಾಮೇಶ್ವರಿಗೆ ಗೊತ್ತಾದ್ರೆ ಹೊಟ್ಟೆ ಉರ್ಕೊಂಡ್ಬಿಡ್ತಾಳೆ, ನಿನ್ನ ಸಿಕ್ಕಾಪಟ್ಟೆ ಸ್ಕೋಲ್ಡ್ ಮಾಡ್ತಾಳೆ. ಏನಾದ್ರೂ ಬೈಕೊಳ್ಳಿ, ನನಗೇನಂತೆ, ನನಗೆ ಸಂಬಳ ಮುಖ್ಯ. ಬಂದು ಕಮಿಯರ್. ರಾಜಿ ಅವರೇ, 1 ನಿಮಿಷ, ಮೇಡಮ್ ಕರೀತಾ ಇದ್ದಾರೆ, ಬರ್ತೀನಿ. ಹೇಳಿ ಮೇಡಮ್. ಅಲ್ಲಿ ರ್ಯಾಕಲ್ಲಿ ಒಂದಷ್ಟು ಫೈಲ್ಸ್ ಇದೆ, ತಗೊಂಡ್ ಬಾ, ರೆಫರ್ ಮಾಡ್ಬೇಕು. ಸರಿ ಅಯ್ಯೋ ಇಡಿಯಟ್, ಎಲ್ಲ ಫೈಲ್ನು ಡೇವೈಸ್ ಪ್ರಕಾರ ಜೋಡಿಸಿಟ್ಟಿದೆ, ಒಂದೇ ಸಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಮೇಡಮ್, ಮನೆನೆಲ್ಲ ತುಂಬಾ ಜಾರುತ್ತೆ. ಏನು ಯೋಚನೆ ಮಾಡ್ಬಿಡಿ, ಎಲ್ಲ ಪೇಪರ್ಸ್ನು ಒಂದೇ ಫೈಲ್ ಹಾಕಿ ಜೋಡಿಸಿಟ್ಬಿಡ್ತೀನಿ. ನನಗೆ ಬರ್ತಾ ಇರೋ ಕೋಪಕ್ಕೆ ತೆಗೆದು ನಿನ್ ಕಪಾಳಕ್ಕೆ 2 ಬಾರಿಸ್ಬೇಕು ಅನ್ನಿಸ್ತಾ ಇದೆ. ಒಂದೇ ದಿನಕ್ಕೆ ಹೀಗಾದ್ರೆ ಇನ್ 3 ತಿಂಗಳು ನಾನೇನನ್ನ ಹೇಗ್ ನಿಭಾಯಿಸ್ಲಿ? ನೋಡು, ನೀನ್ ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಎಲ್ಲ ಫೈಲ್ಗಳನ್ನು ಡೇ ವೈಸ್ ಪ್ರಕಾರ ಜೋಡಿಸಿಟ್ರೆ ಸರಿ, ಇಲ್ಲ ಅಂದ್ರೆ ಜಾಜಿ ಅವರೇ, ಕಾಮೇಶ್ವರಿ ಅವ್ರ ಫೈಲ್ಗಳನ್ನೆಲ್ಲ ಕಲಸು ಮೇಲೋಗರ ಮಾಡ್ಬಿಟ್ಟೆ. ವೆರಿ ಗುಡ್ ವೆರಿ ಗುಡ್, ಕೀಪ್ ಇಟ್ ಅಪ್. ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಎತ್ತಿಟ್ಟಿರ್ತೀನಿ, ಮನೆಗೆ ಬಂದ ತಕ್ಷಣ ಕೊಡ್ತೀನಿ. ಓಕೆ ಬಾಯ್. ಅಯ್ಯೋ ಅಯ್ಯೋ ಅಯ್ಯೋ, ಏ ಪದ್ದು, ನಿಂಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನೋ? ಗುಡ್ಸಿದ ಕಸನೆಲ್ಲ ಟೀಪ್ ಮೇಲೆ ಹಾಕಿದ್ಯಾ? ನೀವೇ ತಾನೇ ಹೇಳಿದ್ದು ಕಸ ಎಲ್ಲ ಗುಡಿಸಿ ಒಂದ್ ಕಡೆಗೆ ಹಾಕು ಅಂತ. ಒಂದ್ ಕಡೆ ಹಾಕು ಅಂದ್ರೆ ಡಸ್ಟ್ಬಿನ್ ಹಾಕು ಅಂತ ಅರ್ಥ. ಈ ತರ ಟೀಪ್ ಮೇಲಲ್ಲ. ನಿನ್ನಂತ ಫೂಲ್ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಅಲ್ಲ ಮೇಡಮ್, ಏನೋ ಮುಖ್ಯವಾದ ಕಾಗದ ಪತ್ರ, ಒಡವೆ, ದುಡ್ಡು ಅಥವಾ ಸಿಮ್ ಕಾರ್ಡ್ ಏನಾದ್ರು ಬಿದ್ದಿರ್ಬೋದು. ನೀವು ಅದನ್ನೆಲ್ಲ ಚೆಕ್ ಮಾಡಿದ್ಮೇಲೆ ತಗೊಂಡೋಗಿ ಹೊರಗಡೆ ಹಾಕೋಣ ಅಂತಿದ್ದೆ. ಮೊದಲು ತಗೊಂಡೋಗಿ ಡಸ್ಟ್ಬಿನ್ ಹಾಕು. ನೆಟ್ಕೊಂಡು ಕೆಲಸನೂ ಮಾಡಕ್ ಬರಲ್ಲ ನಿನ್ಗೆ. ಹಲೋ
ಜಾಜಿ ಅವ್ರೆ ನಾನು ಪದ್ದು ಮಾತಾಡ್ತಾ ಇರೋದು. ಓಕೆ ಓಕೆ ವೆರಿ ಗುಡ್ ಬಾಯ್. ನಾನು ಗಂಡುಗಲಿ ವಂಶದ ಹಿರಿತಲೆ ಲಂಗಮ್ಮ ಮಾತಾಡ್ತಿರೋದು. ಹಲೋ ರಂಗಮ್ಮ ಅವ್ರೆ, ನಾನು ಕಾಮೇಶ್ವರಿ ಮಾತಾಡ್ತಾ ಇದ್ದೀನಿ. ಏನಮ್ಮ ಕಾಮೇಶ್ವರಿ, ನಮ್ಮ ಪದ್ದು ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದಾನಂತೆ ಹೇಳಿ ತುಂಬಾ ಸಂತೋಷ ಆಗೋಯ್ತಮ್ಮ. ಅಲ್ಲ ರಂಗಮ್ಮ ಅವ್ರೆ, ಆ ಪದ್ದು ಹೀಗ ಕೆಲಸ ಮಾಡೋದು ಒಳ್ಳೆ ಬುದ್ಧು ತರ ಕೆಲಸ ಮಾಡ್ತಾನೆ. ಅವ್ನಿಗೆ ಏನ್ ಕೆಲಸನೂ ಬರಲ್ಲ. ಆ ಪದ್ದುಗೆ ದುಲಹಂಕಾಲ ಜಾಸ್ತಿ ನಮ್ಮ. ಆ ಜಾಜ್ ಜೊತೆ ಸೇರ್ಕೊಂಡು ಫಿಟ್ಟಿಂಗ್ ಇರೋದನ್ನ ಚೆನ್ನಾಗಿ ಕಲ್ತಿದ್ದಾನೆ. ಜಾಜಿ ಪದ್ದುಗೆ ಚುಚ್ಚು ಕೊಟ್ಟು ಕಳಿಸಿದಾಳಮ್ಮ. ಕಾಮೇಶ್ವರಿ ಮನೆಯಲ್ಲಿ ಕಿಲುಕು ಮಾಡು, ಫೈಲ್ಗಳನ್ನೆಲ್ಲ ಚಿಂದಿ ಎಬ್ಸು, ಕಾಮೇಶ್ವರಿನ ಲೊಚ್ಚಿಗೆ ಎಬ್ಸು ಅಂತ ಹೇಳಿ ಕಳಿಸಿದಾಳೆ. ಅದಕ್ಕೆ ಅವನು ಹೀಗೆ ತಳಲೆ ಮಾಡ್ತಾ ಇರೋದು. ಓಹೋ, ಆ ಜಾಜಿ ನನಗ್ ಕಿರಿಕ್ ಮಾಡು ಅಂತ ಕಳ್ಸಿದಾಳ? ಸರಿ ಬಿಡಿ, ನಾನ್ ನೋಡ್ಕೊಳ್ತೀನಿ. ಕಾಮೇಶ್ವರಿ ಅವರೇ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾ, ಪದ್ದು ನಿಮ್ ಪರ್ಸನಲ್ ಸೆಕ್ರೆಟರಿ ಅಂತೆ. ಅಯ್ಯೋ, ಅದೊಂದ್ ದ್ರಾಬೆ. ನೆಟ್ಗೊಂದ್ ಕೆಲ್ಸ ಮಾಡೋಕ್ಕೂ ಬರಲ್ಲ ಅದಕ್ಕೆ. ಇರ್ಲಿ, 3 ತಿಂಗಳಲ್ಲಿ ದಾರಿಗೆ ತರ್ತೀನಿ. ಅದ್ ಸರಿ, ನೀವೇನ್ ಈ ಕಡೆ? ನಾವು ಜಾಜಿ ಮನೆಯಲ್ಲಿ ಒಂದು ಮೀಟಿಂಗ್ ಇಟ್ಕೊಂಡಿದೀವಿ. ಅವ್ರ ಮನೆ ಅಂದ್ರೆ ನೀವು ಬರೋದೇ ಇಲ್ಲಪ್ಪ. ನಿಮ್ ಮನೆ ಅಂದ್ರೆ ಜಾಜಿ ಬರಲ್ಲ, ಜಾಜಿ ಮನೆ ಅಂದ್ರೆ ನೀವು ಬರಲ್ಲ. ಹೀಗೆ ಆದ್ರೆ ಮಹಿಳಾ ಸಂಘಕ್ಕೆ ಮೀಟಿಂಗ್ ಮಾಡೋದು ಹೇಗೆ? ನೀವು ಜಾಜಿ ಮನೇಲಿ ಮೀಟಿಂಗ್ ಅರೇಂಜ್ ಮಾಡ್ಕೊಳ್ಳಿ, ನಾನ್ ಬರ್ತೀನಿ. ಓ ಮೈ ಗಾಡ್, ನಮ್ಮ ಮನೆ ಮೀಟಿಂಗ್ ಬರೋದಕ್ಕೆ ಕಾಮೇಶ್ವರಿ ಒಪ್ಕೊಂಡ್ಲ? ಹೌದು ಜಾಜಿ, ಕಾಮೇಶ್ವರಿ ಅವ್ರಿಗೆ ನಾನು ಹೇಳ್ದೆ, ಜಾಜಿ ಅವರು ಇವತ್ತಲ್ಲ ನಾಳೆ MLA ಆಗಿ ಚೀಫ್ ಮಿನಿಸ್ಟರ್ ಆಗೋ ಕ್ಯಾಂಡಿಡೇಟು ಅಂತ. ನೀವು ಅವ್ರ ಮನೆಗೆ ಅವಾಗ ಬರ್ತಾ ಇರ್ಬೇಕು ಅಂತ ಹೇಳಿದಕ್ಕೆ ಬಾಯಿ ಮುಚ್ಕೊಂಡು ಒಪ್ಕೊಂಡ್ಲು. ವೆರಿ ಗುಡ್ ವೆರಿ ಗುಡ್. ಆಮೇಲೆ ಏನಾಯ್ತು? ಕಾಮೇಶ್ವರಿಗೆ ಏನ್ ಗೊತ್ತು ಮಣ್ಣು, ಪದ್ದು ಅವ್ರ PA ಆಗಿದ್ದಾನಂತೆ. ಪದ್ದು ಕಾಮೇಶ್ವರಿ ಅವ್ರನ್ನ ಸಖತ್ತಾಗಿ ಗೋಳಾಡಿಸ್ತಾ ಇದ್ದಾನಂತೆ. ಪದ್ದಗ್ ನಾನೇ ಹೇಳಿ ಕಳ್ಸಿರೋದು ಅವನ್ನ ಚೆನ್ನಾಗಿ ಗೋಳಾಡ್ಸು ಅಂತ. ಅಲ್ಲ, ಆ ಕಾಮೇಶ್ವರಿ ತಾನೊಬ್ಬಳೆ ಗ್ರೇಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ನಾನು ಅದಕ್ಕೆಲ್ಲ ಅವಕಾಶ ಮಾಡ್ಕೊಡಲ್ಲ. ನೋಡ್ತಾರಿ ಆ ಪದ್ದು ಕಾಮೇಶ್ವರಿನ ಹೇಗ್ ಮಟ್ಟ ಆಗ್ತಾನೆ ಅಂತ. ರಂಗಮ್ಮ ಅವರು ಆಶೀರ್ವಾದ ಮಾಡಿ. ಕಾಮೇಶ್ವರಿ, ನಿನ್ನ 2 ಕೈಗಳಿಂದ ನನ್ನ ಕಾಲುಗಳನ್ನ ಮುಟ್ಟಿ ನಮಸ್ಕಾರ ಮಾಡಿದ್ ನೋಡಿ ನನಗೆ ರಂಗಮ್ಮ ಚಳ್ಳೆ ಆಗೋಯ್ತು. ನೀನಾದ್ರೂ ಈ ಮನೆ ಸೊಸೆ ಆಗಬಾರ್ದಾಗಿತ್ತ. ಹಾಗೇನಾದ್ರೂ ಆಗಿದ್ರೆ ಇಷ್ಟೊತ್ಕೊಂದ್ 4 ಮಕ್ಕಳನ್ನ ಹೆತ್ತು ನಿಮ್ ಮಡ್ಲಿಗೆ ಹಾಕ್ಬಿಡ್ತಾ ಇದ್ದೆ. ನಿನ್ನ ಬಾಯಿಗೆ ಸಕ್ಕರೆ ಹಾಕ. ಎಂಥ ಒಳ್ಳೆ ಮಾತಾಡ್ಬಿಟ್ಟಿಯಮ್ಮ. ಮನೆ ತುಂಬಾ ಮಕ್ಕಳು ಓಡಾಡ್ಕೊಂಡಿದ್ಲೇನೆ ಚಂದ. ಏನು ಮಾಡೋದು, ಎಲ್ಲ ನನ್ನ ಕಲ್ಮ. ಸೊಸೆ ಅಂತ ಶೂಲ್ಪನಕ್ಕೆ ಸಿಕ್ಬಿಟ್ಟಿದ್ದಾಳೆ. ಅವಳ ಮೂಗುಯೋ ಲಕ್ಷ್ಮಣ ಎಲ್ಲಿದ್ದಾನೋ ಏನೋ. ಈಗ ನಾನು ಬಂದಿದ್ದೀನಲ್ಲ, ಅವಳ ಮೂಗು ಕಿವಿ ಎರಡನ್ನೂ ಕುಯ್ದು ಬಿಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಮ್ಮ ಅತ್ತೆ ಹತ್ರ ನಿಂದೇನೆ ಚಾಟಿಂಗು? ದೊಡ್ಡವ್ರನ್ನ ನೋಡಿದಾಗ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ಒಳ್ಳೇದು. ಅಯ್ಯೋ, ಇಷ್ಟು ಮಾತ್ರ ಇವಳಿಗೆ ಗೊತ್ತಿದ್ದಿದ್ರೆ ಈ ಮನೆ ಎಲ್ಲೋ ಹೋಗಿರೋದು. ಅತ್ತೆ, ಈ ಮನೆ ಎಲ್ಲೋ ಹೋಗಿದ್ರೆ ಬೇರೆಯವ್ರು ಬಂದು ಸೈಟ್ ನ ಅಕ್ವೈರ್ ಮಾಡ್ಕೊಂತಾ ಇದ್ರು. ಎಲ್ಲೂ ಹೋಗ್ದಿರೋ ಹಾಗೆ ನಾನ್ ನೋಡ್ಕೋತಾ ಇದೀನಿ. ಮೀಟಿಂಗ್ ಶುರುವಾಗಿದೆ, ಬರ್ತೀಯಾ? ಜಸ್ಟ್ ಮಿನಿಟ್. ಏ PA ಪದ್ದು, ಬಾರ ಇಲ್ಲಿ ಗೂಬೆ. ಹೇಳಿ ಮೇಡಮ್. ಎಲ್ಲ ಫೈಲ್ಗಳನ್ನ ತಂದಿದ್ಯಾ? ಒಂದು ಫೈಲ್ ಬಿಡದೆ ತಂದಿದ್ದೀನಿ ಮೇಡಮ್. ಹಲೋ, ಎಕ್ಸ್ಕ್ಯೂಸ್ ಮೀ, ಮಿಸ್ ಕಾಮೇಶ್ವರಿ, ನಿನ್ ಗೂಬೆ ಅಂದಿದ್ ಯಾರಿಗೆ? ಈ ಗೂಬೆಗೆ. ಮೀಟಿಂಗ್ ಶುರು ಮಾಡೋಣವಾ? ನೋಡಿ, ಈ ವರ್ಷದ ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲ ತಂದಿಟ್ಟಿದ್ದೀನಿ. ಹಾಗೆ ನನ್ನ ಅಭಿಪ್ರಾಯ ಏನು ಅನ್ನೋದನ್ನ ಲೆಟರ್ಸ್ ಮುಖಾಂತರ ತಿಳಿಸಿದ್ದೀನಿ. ಈ ವರ್ಷದ ಪ್ಲಾನ್ ಏನೇನು ಅಂತ ಡಿಸ್ಕಸ್ ಮಾಡೋಣ. ಪದ್ದು, ನೀನ್ ಜಾಜಿಗ್ PAನೋ ನನಗ್ PAನೋ? ಮೇಡಮ್, ಮತ್ತೆ ಬಂದು ಇಲ್ಲಿ ನಿಂತ್ಕೊಳ್ಳೋ ಗೂಬೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಮಿಸ್ ಕಾಮೇಶ್ವರಿ, ಮಾತು ಅವನ್ನ ಯಾಕೆ ಗೂಬೆ ಅಂತ ಇದ್ದೀರಾ? ಮಿಸಸ್ ಜಾಜಿ, ಒನ್ಸ್ ಎ ಗೂಬೆ ಈಸ್ ಆಲ್ವೇಸ್ ಎ ಗೂಬೆ. ಆಹಾ, ಅದೇನ್ ಟ್ರೈನಿಂಗ್ ಕೊಟ್ಟಿದ್ಯೋ ಏನೋ ಇವನಿಗೆ. ಏನ್ ಕೇಳಿದ್ರು ಜಾಜಿನೇ ನನ್ ಗುರು, ಜಾಜಿನೇ ನನ್ ಗುರು ಅಂತಾನೆ. 3ರಲ್ಲಿ 4 ಹೋದ್ರೆ ಎಷ್ಟು ಅಂತಲೇ ಗೊತ್ತಿಲ್ಲ ಇವನಿಗೆ. ನನಗೆ ಗೊತ್ತು 3 4 ಅದೇಗ ಹೋಗುತ್ತಾ, ಹೋಗೋದಿಲ್ಲ. ಜಾಜಿ, ನೀನು ಸೈನ್ ಮಾಡಿ ತೋರ್ಸಿದ್ರು
ಇವನಿಗೆ -1 ಅಂತ ಗೊತ್ತಾಗ್ತಾನೆ ಇಲ್ಲ ನೋಡು. ಓ -1 ಪ್ಲಸ್ ಆಗಿದ್ರೆ ನಾನು ಹೇಳ್ತಿದ್ದೆ, ಈ ಮೈನಸ್ ಎಲ್ಲ ನಮ್ಗೆ ಗೊತ್ತಾಗೋದಿಲ್ಲಪ್ಪ. ಅವನು ಕನ್ಫ್ಯೂಸ್ ಮಾಡ್ಕೊಂಡು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆಕ್ಚುಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ವೀಕು, ಹಿಸ್ಟ್ರಿಲಿ ಮಿಸ್ಟ್ರಿ ಕ್ರಿಯೇಟ್ ಮಾಡ್ಬಿಡ್ತಾನೆ. ಹೌದಾ? ಸರಿ, ಹಾಗಿದ್ರೆ ಹಿಸ್ಟ್ರಿನಲ್ಲಿ ಒಂದು ಕ್ವಶನ್ ಕೇಳ್ತೀನಿ. ಒನಕೆ ಓಬವ್ವನ ಆಯುಧ ಯಾವುದು? ಒನಕೆ ಓಬವ್ವದ ಕತ್ತಿ. ಈಗ ನೀವೇ ಹೇಳಿ, ಇವನು ಗೂಬೆ ಹೌದೋ ಅಲ್ವೋ ಅಂತ. ಹೌದು, ಇವನು ಗೂಬೆನೆ. ಕಾಮೇಶ್ವರಿ ಅವರೇ, ತಗೊಳ್ಳಿ ಕಾಫಿ. ಅಭಿ ಕಾಫಿ ಕೊಟ್ಟು ಹೋಗ್ತಾ ಇರ್ಬೇಕು. ಕಾಫಿಗೆ ಸಕ್ಕರೆ ಸರಿಯಾಗಿದೆಯಾ? ಪಾಂಡುರಂಗ ಅವರೇ, ಕಾಫಿ ಮಾಡ್ಕೊಂಡು ತಂದಿರೋದು ನೀರು ತಾನೇ, ಚೆನ್ನಾಗೇ ಇರುತ್ತೆ ಬಿಡಿ. ಕಾಫಿ ಮಾಡಿರೋದು ಅವರಲ್ಲ, ಹೋಟ್ಲಿಂದ ತರಿಸಿದ್ದು. ಕೊಟ್ಟಿದ್ದು ಅವರೇ ತಾನೇ. ಪಲ್ಲು ಬಾಮ. ನೋಡಿ, ನಾವು ಈ ಸಲ ಬಾಂಬೆಗೆ ಸೆಮಿನಾರ್ಗೆ ಅಂತ ಹೋದಾಗ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಮಾಡೋದಕ್ಕೆ ಬಯೋಡೇಟಾ ರೆಡಿ ಮಾಡಿದ್ದೀನಿ. ಅದನ್ನ ಈಗ ಈ ಗೂಬೆ ಪಲ್ಲು ಓದುತ್ತೆ. ಕಾಮೇಶ್ವರಿ ಅವರು ಅತ್ಯಂತ ಜನಪ್ರಿಯ ಮಹಿಳಾ ಸಂಘದ ಲೀಡರ್. ಇವರು ಅತ್ಯಂತ ಸುಂದರವಾಗಿದ್ದಾರೆ. ಇವರಿಗೆ ಇನ್ನೂ ಮದುವೆ ಆಗಿಲ್ಲ, ಆದ್ದರಿಂದ ಸದಾ ಚುರುಕು. ಎಷ್ಟೋ ಮಂದಿ ಮದುವೆ ಆದವರು ಗೂಬೆಗಳಂತೆ ಇರ್ತಾರೆ, ತಮ್ಮ ಗಂಡನ ಜೊತೆ ಸಹಕಾರ ಕೊಡಲ್ಲ. ಆದರೆ ಕಾಮೇಶ್ವರಿ ಅವರು ಸಮಾಜ ಸೇವೆಗಾಗಿ ತಮ್ಮ ಜೀವನ ಮುಡುಪಾಗಿಟ್ಟಿದ್ದಾರೆ. ಮದುವೆಯಾಗಿ ಗಂಡನನ್ನ ಸತಾಯಿಸೋ ಕೆಟ್ಟ ಹೆಂಗಸರಂತೆ ಈಕೆ ಅಲ್ಲ. ಬೇರೆ ಮಹಿಳಾ ಸಂಘದ ಸೇವಕಿಯರಿಗಿಂತ ಕಾಮೇಶ್ವರಿಯವರೇ ಒಳ್ಳೆಯವರು. ಸಾಕು. ನೆಟ್ಗೆ ಒಂದು ಓದೋದಿಕ್ಕೂ ಬರೋದಿಲ್ಲ ನಿನಗೆ. ಏನ್ ಓದ್ದೆ? ಅದರಲ್ಲಿ ಕಾಮ, ಫುಲ್ ಸ್ಟಾಪು, ಹಾವ ಭಾವ ಏನೂ ಇಲ್ಲ. ನೀನ್ ಸರಿಯಾಗಿ ಓದ್ದೇ ಇರೋದ್ರಿಂದ ಇವತ್ತಿನ ನಿನ್ನ ಊಟ ಕಟ್. ನನಗೆ ಈಗಲೇ ಹೊಟ್ಟೆ ತುಂಬಾ ಹಚ್ಚುತ್ತಾ ಇದೆಯಲ್ಲ ಮೇಡಮ್. ಇಲ್ಲಿ ಊಟ ಮಾಡೋ ಹಾಗಿಲ್ಲ, ಮನೆಗೆ ಹೋದ್ಮೇಲೆನೆ ಊಟ. ಈಗ ಊಟದ ಸಮಯ. ಬನ್ನಿ 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 ಬನ್ನಿ. ಪಾಪ ಪದ್ದುಗೆ ಊಟನೇ ಇಲ್ಲ. ಮೊದ್ಲೇ ತಿಂಡಿ ಪೋತ, ಊಟ ಇಲ್ದೆ ಅದ್ ಹೇಗಿರ್ತಾನೋ ಏನೋ. ಊಟ ಜಾಸ್ತಿ ಆದ್ರೆ ತಲೆ ಓಡಲ್ಲ. ಅವನ್ಗೆ ತಿನ್ಸಿನೇ ಈ ಜಾಜಿ ಅವನ್ನ ಹಾಳು ಮಾಡಿರೋದು. ಪಲ್ಲು ತಗೊಳಮ್ಮ, ತಿನ್ನು. ಪದ್ದು, ಏನ್ ಹುಡುಕ್ತಿದ್ಯಪ್ಪ? ತಿಂಡಿ ಪ್ಲೇಟಾ? ಇಲ್ಲ, ಫೈಲ್ಸ್ ಹುಡುಕ್ತಾ ಇದ್ದೆ. ಅದರಲ್ಲಿ ಬೇಡದೆ ಇರೋ ಕೆಲವು ವೇಸ್ಟ್ ಫೈಲ್ಸ್ ಇದೆ, ತಗೊಂಡೋಗಿ ಕಸದ ಬುಟ್ಟಿಗೆ ಬಿಸಾಕು. ಅಷ್ಟರಲ್ಲಿ ನಮ್ದು ಊಟ ಆಗಿರುತ್ತೆ. ಮೆಣಸಿನ್ಕಾಯಿ ಬಜ್ಜಿ ಖಾರವಾಗಿ ಸಖತ್ತಾಗಿದೆ. ಕಾಫಿ ಚೆನ್ನಾಗಿತ್ತಲ್ವಾ? ಹೋಟ್ಲಿಂದ ತಂದಿದ್ದಲ್ವಾ, ಅದಕ್ಕೆ ತುಂಬಾ ಚೆನ್ನಾಗಿತ್ತು. ಈ ಅಮ್ಮ ಏನಾದ್ರೂ ಮನೇಲೆ ಮಾಡಿದಿದ್ರೆ ದೇವ್ರೇ ಗತಿ. ಸರಿ, ಮೀಟಿಂಗ್ ಶುರು ಮಾಡೋಣ. ನೋಡಿ, ಈ ವರ್ಷ ನಾವ್ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಸ್ಪಾನ್ಸರ್ಶಿಪ್ ತಗೊಂಡ್ ಮಾಡಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಯಾಕೆ ಅಂದ್ರೆ ಐ ಡೊನೇಷನ್ ಕ್ಯಾಂಪ್ಗೆ, ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ, ಮೆಡಿಕಲ್ ಹೆಲ್ತ್ ಚೆಕಪ್ಗೆಲ್ಲ ಒಳ್ಳೊಳ್ಳೆ ಡೋನರ್ ಸಿಗ್ತಾರೆ. ಪದ್ದು, ಈ ಟೀಪಾಯ್ ಮೇಲೆ ಒಂದಷ್ಟು ಫೈಲ್ಸ್ ಇತ್ತಲ್ಲ, ಏನ್ ಮಾಡ್ದೆ? ನೀವೇ ಹೇಳಿದ್ರಲ್ಲ, ಅದರಲ್ಲಿ ಬೇಡವಾಗಿರೋ ಫೈಲ್ಗಳಿವೆ, ತಗೊಂಡೋಗಿ ಬಿಸಾಕು ಅಂತ. ಅದಕ್ಕೆ ಎಲ್ಲ ತಗೊಂಡೋಗಿ ಬಿಸಾಕ್ಬಿಟ್ಟೆ. ನಾನು ನಿನ್ನ ಸುಮ್ಮನೆ ಬೈತೀನೇನೋ ಗೂಬೆ ಅಂತ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಫೈಲ್ ಇತ್ತು, 11ನೇ ನಂಬರ್ದು. ಅದನ್ನ ಬಿಸಾಕ್ಬಿಟ್ಯಾ? ಹಗ್ಲೊತ್ತಲ್ಲ ಕಣ್ ಕಾಣಲ್ವಲ್ಲ ನಿನ್ಗೆ ಗೂಬೆ? ಕಾಮೇಶ್ವರಿ ಅವರೇ, ಹೋಗ್ಲಿ ಅಂತ ಸುಮ್ಮನೆ ಇರಬಾರ್ದಾ? ಏನ್ ಸುಮ್ಮನೆ ಇರ್ಬೇಕು? ತಿಂಗಳಿಗೆ 31,000 ರೂಪಾಯಿ ಸಂಬಳ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ. 3 ತಿಂಗಳು ಅಗ್ರಿಮೆಂಟ್ ಬೇರೆ ಆಗಿದೆ. ಈ ತರ ಕೆಲಸ ಮಾಡಿದ್ರೆ ಸುಮ್ಮನೆ ಇರ್ಬೇಕಾ? ಏನು ಮಾಡ್ದೆ ಫೈಲ್ಸ್ನ? ತಗೊಂಡೋಗಿ ಕಸದ ರಾಶಿಲಿ ಹಾಕ್ಬಿಟ್ಟೆ. ಹೋಗು, ಮೊದ್ಲು ಹೋಗಿ ಹುಡ್ಕೊಂಡು ತಗೊಂಡ್ ಬಾ. ಐ ಸೆಡ್ ಗೆಟ್ ಔಟ್. ಕಾಮೇಶ್ವರಿ, ದಿಸ್ ಇಸ್ ಟೂ ಮಚ್. ಪಾಪ ಪದ್ದುಗೆ ಕೆಲಸ ಎಲ್ಲ ಹೊಸ್ತು. ಸುಮ್ನೆ ಯಾಕೆ ಅವನ್ನ ಬೈತ್ಯಾ? ನಡೆಯೋ ಪದ್ದು, ನಾನು ನಿನ್ ಜೊತೆ ಬರ್ತೀನಿ, ಆ ಫೈಲ್ನ ಹುಡ್ಕೋಣ. ಸಮಾಜ ಸೇವಕಿ ಜಾಜಿ ಜಂಬಲ್ ದಿನ್ನಿ ಅವರೇ, ಏನ್ರಿ ನಿಮ್ಮ ಅವಸ್ಥೆ?
ಅಭಿ ಈ ಪದ್ದು ಮಾಡೋ ಕೆಲಸ ಒಂದ ಎರಡ ಆ ಕಾಮೇಶ್ವರಿಗೆ ಸಂಬಂಧಪಟ್ಟ ಫೈಲ್ಗಳನ್ನೆಲ್ಲ ತಂದು ಇಲ್ಲಿ ಬಿಸಾಕಿದಾನೆ. ಇದರಲ್ಲಿ ಇಂಪಾರ್ಟೆಂಟ್ ಫೈಲ್ ಇದೆ, ಅದು 11ನೇ ನಂಬರ್ ಫೈಲು. ಆ ಕಾಮೇಶ್ವರಿಗೆ ಬೇಕೇ ಬೇಕು. ಅಭಿ ಪ್ಲೀಸ್ ಸ್ವಲ್ಪ ಹುಡುಕ್ಬಾರ್ದಾ? ನೀವು ಹುಡ್ಕೋದ್ ನಾನಾ? ಪಾಂಡ್ರಂಗ ಪ್ಲೀಸ್ ಹುಡುಕೊಡ. ಅವ್ರಿ ಬಿಡಪ್ಪ. ಥ್ಯಾಂಕ್ ಯು ವೆರಿ ಮಚ್. ತಗೋ ನಿನ್ ಇಂಪಾರ್ಟೆಂಟ್ 11ನೇ ನಂಬರ್ ಫೈಲು. ಛೀ 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 ಛೀ, ಇದೇನ್ ಫೈಲ್ ಇದು? ನನಗ್ ಗೊತ್ತಿತ್ತು ಈ ಗೂಬೆ ಹೀಗೆ ಮಾಡುತ್ತೆ ಅಂತ, ಅದಕ್ಕೆ ಇದ್ರದ್ದು ಇನ್ನೊಂದು ಕಾಪಿನ ತೆಗ್ದು ಇಟ್ಟಿದ್ದೀನಿ. ತಗೋ ಇದನ್ನ ತಗೊಂಡೋಗಿ ಅದೇ ಕಸದ ಬುಟ್ಟಿಗೆ ಎಷ್ಟ್ ಬಾ. ತಗೊಂಡೋಗು. ರಾಜಿ ಅವ್ರೆ, ಈ PA ಕೆಲಸ ನನ್ನ ಕೈನೆಲ್ಲ ಆಗೋದಿಲ್ಲ. ಒಂದು ಹೊತ್ತು ಊಟ ಮಾಡ್ಲಿಲ್ಲ ಅಂದ್ರೆ ನನಗೆ ಪ್ರಾಣ ಹೋದಂಗೆ ಆಗ್ಬಿಡುತ್ತೆ. ಇಡೀ ದಿವಸ ಉಪವಾಸ ಕೆಡವಿದಾರಲ್ಲ, ನಾನು ಹೇಗ್ರಿ ಬದುಕಿರ್ಲಿ? 31,000 ಸಂಬಳ ತಗೊಳ್ಳೋದು ಯಾರು? ನೀ ತಾನೇ. ಹಾಗಿದ್ಮೇಲೆ ನಮ್ಮ ಮನೆ ಕೆಲಸ ಎಲ್ಲ ನೀನೇ ಮಾಡ್ಬೇಕು. 3 ತಿಂಗಳು ಅಗ್ರಿಮೆಂಟ್ ಆಗಿದೆ. ಮಧ್ಯೆ ಏನಾದ್ರೂ ಕೆಲಸ ಬಿಟ್ಟಿಯೋ 1 ಲಕ್ಷ ದಂಡ ಕಟ್ಬೇಕಾಗತ್ತೆ. ನೀವೇ ಒಂದ್ ಮಾತು ಹೇಳ್ಬಾರ್ದ? ಕಾಮೇಶ್ವರಿ ಐ ಆಮ್ ವೆರಿ ಸಾರಿ. ಇವನು ಗೂಬೆ ಅಂತ ಈಗ್ಲಾದ್ರೂ ಒಪ್ಕೋತೀಯಾ? ಇವನ್ ಗೂಬೆನೆ, ಆದ್ರೆ ದೊಡ್ಡ ಗೂಬೆ ಅಲ್ಲ, ಚಿಕ್ಕ ಗೂಬೆ. ಹೌದೌದು, ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ ಗೂಬೆ ದೊಡ್ಡದ ಚಿಕ್ಕದ ಅಂತ. ಅಭಿ ಕಮ್ ಹಿಯರ್. ವಾಟ್ ಮಾಡ್ಯಾರ ಗುಬ್ಬೆ? ಇನ್ಮೇಲೆ ಪದ್ದು ಅಲ್ಲಿ ಕೆಲ್ಸಕ್ಕೆ ಹೋಗಲ್ಲ. ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಸಿ ಅಂತ ನೀವೇ ತಾನೇ ಬೋಡ್ಕೊಂಡಿದ್ವು. ಇರಬಹುದು, ಕಾಮೇಶ್ವರಿ ಮನೆಗೆ ಸೇರ್ಸಿ ಅಂತ ನಾನು ಹೇಳದ್ನ. ಅವ್ರ ಮನೇಲಿ ವೇಕೆನ್ಸಿ ಖಾಲಿ ಇತ್ತು, ಸೇರ್ಸಿದ್ನಪ್ಪ. ಸೇರ್ಸಿದ್ರಿ, ಸೇರಿದ್ಮೇಲೆ ಅವಳು ಪದ್ದುಗೆ ಬಾಯಿ ಬಂದಾಗ ಮಾತಾಡ್ಬೋದಾ? ಕಾರಣ ಇದೆ. ಓಹ್, ಏನಂತ ದೊಡ್ಡ ಕಾರಣ? ಅದನ್ನ ನಾನು ಹೇಳ್ತೀನಿ. ನೀನು ಪದ್ದು ಕಿವಿ ಏನಂತ ಉದ್ದೆ? ಕಾಮೇಶ್ವರಿ ಮನೆಗೆ ಹೋಗು, ಅಲ್ಲಿ ಕಿರಿಕ್ ಮಾಡು, ಅವ್ರಿಗೆ ಕೊಡಬಾರ್ದ ತೊಂದರೆ ಕೊಡು, ನನಗೆ ಆಗಾಗ ಫೋನ್ ಮಾಡಿ ಹೇಳು, ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿಲ್ಲ ನೀನು? ನಾನ್ ಯಾವಾಗ ಹಾಗೆ ಹೇಳ್ದೆ? ಅಯ್ಯೋ ಸುಮ್ಮನಿರಮ್ಮ, ನೀನು ಚುಚ್ಚು ಕೊಟ್ಟಿದ್ದಕ್ಕೆ ಇವತ್ತು ಅವನು ಅವಳ ಕೈಲಿ ಉಗಿಸ್ಕೊತಾ ಇರೋದು. ಅವ್ರೆ ನೋಡಿದ್ರಲ್ಲ, ಈ ಜಾಜಿ ನನ್ನ ಪಿಯಗೆ ಯಾವ ತರ ಚುಚ್ಚು ಕಳಿಸಿದಾಳೆ ಅಂತ. ಇಂಥ ಲೀಡರ್ ನಮಗ್ ಬೇಕಾ? ಬೇಕಾಗಿಲ್ಲ. ಜಾಜಿ ಅವರೇ, ನೀವೇನಾದ್ರೂ ಮಹಿಳಾ ಸಂಘಕ್ಕೆ ಬಂದ್ರೆ ನಾವು ಬರಲ್ಲ. ಸಾಕು ನಿಮ್ ಸಾವಸ, ನಾನು ಬರಲ್ಲ. ನೀವೇ ಇಟ್ಕೊಳ್ಳಿ, ದಂಡ ಅಂತ 1 ಲಕ್ಷ ಕೊಡಿ, ನಾನು ಹೋಗ್ತೇನೆ. ಅಭಿ ಇಮಿಡಿಯೇಟ್ ಆಗಿ 1 ಲಕ್ಷ ರೂಪಾಯಿನ ಕಾಮೇಶ್ವರಿ ಕೊಟ್ಟು ಕಳಿಸ್ರಿ. ಅಷ್ಟೇ ತಾನೇ? ನಮ್ದು ಕಾಮೇಶ್ವರಿ ಅವ್ರದ್ದು ಬೇರೆ ತರ ಅಡ್ಜಸ್ಟ್ಮೆಂಟ್ ಇದೆ. 1 ಲಕ್ಷ ಏನು 2 ಲಕ್ಷನೇ ಕೊಟ್ಬಿಡ್ತೀನಿ.